ಇವತ್ತು ಸನ್ಮಾನ್ಯ ಕುಮಾರಣ್ಣವರು ಕೇಂದ್ರದಲ್ಲಿ ಸಚಿವರಾದ ಬಳಿಕ ಬಹಳ ಜನ ಇವತ್ತು ಕಾಂಗ್ರೆಸ್ನ ನಾಯಕರುಗಳು ಪ್ರಶ್ನೆ ಮಾಡ್ತಾರೆ, ಕುಮಾರಣ್ಣ ಅವರು ಏನು ಮಾಡಿದ್ದಾರೆ ಒಂದು ವರ್ಷದಿಂದ ಅಂತ. ಇವತ್ತು ಕುಮಾರಣ್ಣ ಅವ್ರಿಗೆ ಇರ್ತಕ್ಕಂಥ ಎರಡು ಇಲಾಖೆ, ಒಂದು ಹುಕ್ಕು ಮತ್ತು ಇನ್ನೊಂದು ಬೃಹತ್ ಕೈಗಾರಿಕೆ. ನನ್ನ ಇಲಾಖೆಗೆ ನಾನು ಸೀಮಿತವಾಗಿ ಕೆಲಸ ಮಾಡಿದ್ರೆ ಸಾಕು ಅಂತಕ್ಕಂಥದ್ದು ಎಂದು ಕೂಡ ಅವರು ಭಾವಿಸಿಲ್ಲ. ಕನ್ನಡ ನಾಡಿನ ಜನತೆ ಅವರಿಗೆ ಆಶೀರ್ವಾದ ಮಾಡಿ ಉನ್ನತವಾದಂಥ ಸ್ಥಾನದಲ್ಲಿ ಕೂರಿಸಿದ್ದೀರಿ. ವಿಶೇಷವಾಗಿ ನಮ್ಮ ಜನತಾದಳ ಪಕ್ಷ ಹುಟ್ಟಿರ್ತಕ್ಕಂಥದ್ದು, ಉಸಿರಾಡ್ತಾ ಇರ್ತಕ್ಕಂಥದ್ದು, ಮುಂದಿನ ದಿನಗಳಲ್ಲಿ ಎಂದೂ ಕೂಡ ಶಾಶ್ವತವಾಗಿ ದನಿಯನ್ನು ಗೂಡಿಸ್ತಕ್ಕಂಥದ್ದು ರೈತರ ಪರವಾಗಿ ಅಂತಕ್ಕಂಥದ್ದನ್ನ ಅನೇಕ ಸಂದರ್ಭದಲ್ಲಿ ಸಾಬೀತು ಮಾಡಿದ್ದೀವಿ. ಅದಕ್ಕೆ 2-3 ಉದಾಹರಣೆಗಳು ಇತ್ತೀಚಿನ ದಿನಗಳಲ್ಲಿ ಆದಂಥದ್ದನ್ನ ಕೊಡ್ಲಿಕ್ಕೆ ಬಯಸ್ತೇನೆ. ತಂಬಾಕು ಬೆಳೆಗಾರರು ತಂಬಾಕುವನ್ನು ಬೆಳೆದಿದ್ರು, ಅವರಿಗೆ ಬೆಂಬಲ ಬೆಲೆ ನಿಗದಿಯಾಗಿರಲಿಲ್ಲ. ರೈತರು ಬೆಳೆದಂಥ ಬೆಳೆ ಸಂಪೂರ್ಣವಾಗಿ ಚೆಲ್ಲಿದ್ರು, ಅವರು ಬೆಳೆದಂಥ ಪ್ರೊಡಕ್ಷನ್ನು ಖರೀದಿ ಆಗಿರಲಿಲ್ಲ. ಅದನ್ನು ಖರೀದಿ ಮಾಡಲಿಕ್ಕೆ ಆದೇಶ ಹೊರಡಿಸಿ ಮನವಿಯನ್ನು ಕೊಟ್ಟು ಕೇಂದ್ರದ ಕೃಷಿ ಸಚಿವರು ಶಿವರಾಜ್ ಸಿಂಗ್ ಚೌಹಾಣ್ಜಿ ಅವರಿಗೆ ಮಾತನಾಡಿದ್ದು ಸನ್ಮಾನ್ಯ ಕುಮಾರಣ್ಣ ಅವರು. ಮತ್ತೊಂದು ಕಡೆ ಮಾವು ಬೆಳೆಗಾರರು, ಮಾವು ಬೆಳೀತಕ್ಕಂಥವ್ರು, ಅವರು ಕೂಡ ಮಾವನ್ನ ಬೀದಿ ಬೀದಿಲಿ ಚೆಲ್ತಕ್ಕಂಥದ್ದು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಆ ಸಂದರ್ಭದಲ್ಲೂ ಸನ್ಮಾನ್ಯ ಕುಮಾರಣ್ಣ ಅವರು ನಿಂತು ಮಾವು ಬೆಳೆಗಾರರು 2.5 ಲಕ್ಷ ಮೆಟ್ರಿಕ್ ಟನ್ನಷ್ಟು ಮಾವಿಗೆ ಬೆಂಬಲ ಬೆಲೆಯನ್ನು ಕೊಡಿಸಿರ್ತಕ್ಕಂಥದ್ದು ಇದೇ ಕುಮಾರಣ್ಣ ಅವರು. ಇಲ್ಲಿರ್ತಕ್ಕಂಥ ಪ್ರಭಾವಿ ನಾಯಕರು ಎಷ್ಟು ವರ್ಷ ರಾಜಕಾರಣದಲ್ಲಿ ಅವರಿಗೆ ಜಿಲ್ಲೆಯ ಜನತೆ ಶಾಸಕ ಸ್ಥಾನವನ್ನು ಎಸ್ಸಲಿ ಕೊಟ್ಟಿದ್ದೀರಿ, ಎಸ್ಸಲಿ ಸಂಸದರಾಗಿ ಆಯ್ಕೆ ಮಾಡಿದ್ದೀರಿ. ದೀರ್ಘಕಾಲ ಆಡಳಿತ ಪಕ್ಷದಲ್ಲಿ ಕೆಲಸ ಮಾಡಿದ್ದಾರೆ. ಆದರೆ ಯಾವ ರೀತಿ ಇವತ್ತು ಅಧಿಕಾರಿಗಳನ್ನ ಇಲ್ಲಿ ನಡೆಸ್ಕೊಳ್ತಾ ಇದ್ದಾರೆ ಅಂತಕ್ಕಂಥದ್ದು ನಾನು ಶರಣ್ಗೌಡ್ರಿಗೂ ಕೂಡ ಕೇಳ್ತಾ ಇದ್ದೆ. ನನಗೂ ವಿಷಯ ಮುಟ್ತು, ಎಲ್ಲ ಪತ್ರಿಕೆಗಳಲ್ಲಿ ಓದಿದ್ದೆ, ಹಾಗಾಗಿ ಅವ್ರಿಗೆ ಕೇಳಿದೆ. ನಿಷ್ಠಾವಂತ ಅಧಿಕಾರಿಗಳು ಪಾರದರ್ಶಕವಾಗಿ ಕೆಲಸ ಮಾಡ್ತಕ್ಕಂಥದಕ್ಕೆ ಒಂದು ಉಸಿರುಕಟ್ಟು ವಾತಾವರಣ ಈ ಸರ್ಕಾರದಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲೆಡೆ ಕೂಡ ನೋಡ್ತಾ ಇದ್ದೇವೆ. ಅದಕ್ಕೆ ಯಾದಗಿರಿ ಜಿಲ್ಲೆಯಲ್ಲಿ ನಮ್ಮ ಮಂಡ್ಯ ಜಿಲ್ಲೆಯ SP ಶಂಕರ್ ಅವರು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಬಹುಶಃ 7-8 ತಿಂಗಳ ಕಾಲ ಇಲ್ಲಿ ಸರ್ವಿಸ್ ಮಾಡಿದ್ದಾರೆ ಈಗಾಗಲೇ. ಇಲ್ಲಿ ಇಸ್ಪೀಟ್ ಆಡಿಸ್ತಕ್ಕಂಥವ್ರು, ಮಟ್ಕ ಕಟ್ತಕ್ಕಂಥವ್ರು, ಮರಳು ದಂಧೆ ಮಾಡ್ತಕ್ಕಂಥವ್ರು, ಇವೆಲ್ಲದಕ್ಕೂ ತಡೆ ಹೊಡಬೇಕೋ ಬೇಡವಾ? ತಪ್ಪೇನು ಮಾಡ್ತಾ ಇದ್ದಾರೆ SP ಅವರು? ಇದನ್ನು ತಡೆ ಹೊಡ್ತಾರೆ ಅಂತ ಕಾಂಗ್ರೆಸ್ನ ಇಲ್ಲಿರ್ತಕ್ಕಂಥ ಪ್ರಭಾವಿ ನಾಯಕರುಗಳ ಹಿಂದೆ ಮುಂದೆ ಇರ್ತಕ್ಕಂಥ ಹಿಂಬಾಲಕರು, ಚೇಲಗಳು ವ್ಯಾಪಾರ ಮಾಡಬೇಕಲ್ಲ ಅವರು. ಅದಕ್ಕೆ ಪಾಪ ಅವ್ರನ್ನ ಇಲ್ಲಿಂದ ಕಿತ್ತೊಗಿಬೇಕು ಅಂತ ಈಗಾಗಲೇ ತೀರ್ಮಾನ ಮಾಡಿದ್ದಾರೆ. ಅವ್ರ ಮೇಲೆ ಒತ್ತಡ ಇರ್ತಾ ಇದ್ದಾರೆ. ಇದು ಇಲ್ಲಿರ್ತಕ್ಕಂಥ ಪ್ರಭಾವಿ ನಾಯಕರುಗಳು ಜಿಲ್ಲೆಯ ಜನತೆಗೆ ಕೊಡ್ತಾ ಇರ್ತಕ್ಕಂಥ ಬಳುವಳಿ, ನಿಷ್ಠಾವಂತ ಅಧಿಕಾರಿಗಳಿಗೆ, ನಿಷ್ಠಾವಂತ ಸೇವೆಗೆ. ಅನೇಕ ವಿಚಾರಗಳಿದೆ ಮಾತನಾಡೋದಕ್ಕೆ. ಕಲಬುರಗಿ ಜಿಲ್ಲೆಗೆ ನಿನ್ನೆ ದಿನ ಜೇವರಿಗೆ ಹೋದಂಥ ಸಂದರ್ಭದಲ್ಲಿ ಪ್ರತಿನಿತ್ಯ ನೋಡ್ತಾ ಇದ್ದೀರಿ ಎಷ್ಟು ಕೊಲೆ ಪ್ರಕರಣಗಳು ಪ್ರತಿನಿತ್ಯ ಕಣ್ಣಿಗೆ ಬೀಳ್ತಾ ಇದೆ, ಎಷ್ಟು ಬೆಳಕು ಚೆಲ್ತಾ ಇದೆ. ಆದರೆ ಇವತ್ತಿಗೂ ಕೂಡ ನಮಗೇನೂ ಗೊತ್ತಿಲ್ಲ ಅಂತ ಕೈ ಕಟ್ಟೆ ಹಾಕೊಂಡು ಕೂತಿದ್ದಾರೆ. ಕಾನೂನು ಸುವ್ಯವಸ್ಥೆ ಅಂತಕ್ಕಂಥದ್ದು ಈ ರಾಜ್ಯದಲ್ಲಿ ಸಂಪೂರ್ಣವಾಗಿ ಸತ್ತೋಗಿದೆ, ಕುಸಿದೋಗಿದೆ. ಯಾರು ಕೇಳ್ತಕ್ಕಂಥವ್ರು ದಿಕ್ಕಿಲ್ಲ. ಇಲ್ಲಿ ಸೇಡಮ ಮತ್ತು ನಮ್ಮ ಚಿತ್ತಾಪುರ 2 ತಾಲೂಕಿನಲ್ಲಿ ಸ್ಯಾಂಡ್ ಮಾಫಿಯಾ 165 ಕೋಟಿ ರೂಪಾಯಿ ದೊಡ್ಡ ಹಗರಣ, ದೊಡ್ಡ ಭ್ರಷ್ಟಾಚಾರ. ಜಿಲ್ಲಾಡಳಿತ ಕಣ್ಣು ಮುಚ್ಕೊಂಡು ಕೂತಿದೆ. ಯಾವ ಜಿಲ್ಲಾಧಿಕಾರಿಗಳು ಮಾತನಾಡ್ತಕ್ಕಂಥದ್ದಿಲ್ಲ. ಸರ್ಕಾರದಲ್ಲಿರ್ತಕ್ಕಂಥ ಪ್ರಭಾವಿ ಮಂತ್ರಿಗಳು ಅದನ್ನು ಕನಿಷ್ಠ ಪಕ್ಷ ಒಂದು ತನಿಖೆಗೆ, ಒಂದು ತನಿಖಾ ಏಜೆನ್ಸಿ, ಯಾಕೆಂದರೆ ಮಾತಾಡ್ತಾರೆ ಪಾಪ SIT ಅಂತೀರಿ. SSITನೋ SITನೋ ಅದು ಏನೋ ನಮಗೆ ಗೊತ್ತಿಲ್ಲ. ಏಕೆಂದರೆ ಇವೆಲ್ಲ ಸ್ವತಂತ್ರ ಸಂಸ್ಥೆಗಳು, ಸ್ವತಂತ್ರವಾಗಿ ಕೆಲಸ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಪ್ರಜಾಪ್ರಭುತ್ವದಲ್ಲಿ ಇರ್ತಕ್ಕಂಥದ್ದು. ಆದರೆ ಯಾರ್ದೋ ಒತ್ತಡಕ್ಕೆ ಮಣಿದು ಮತ್ತಿನ್ನೊಬ್ಬರನ್ನ ಯಾರನ್ನೋ ಒಂದು ಕಡೆ ಹನಿ ಟ್ರ್ಯಾಪು, ಮನಿ ಟ್ರ್ಯಾಪು, ತೆರಿಗೆ ಟ್ರ್ಯಾಪ್ ಮಾಡೋದಕ್ಕೆ ಈ SSITನ ಬಳಕೆ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಕೂಡ ಎಂದೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಇಂಥ ಸರ್ಕಾರ, ಕೆಟ್ಟ ಸರ್ಕಾರ
ಆಡಳಿತ ಮಾಡಿರ್ತಕ್ಕಂಥ ಉದಾಹರಣೆಗಳಿಲ್ಲ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.